ಶ್ರೀ ಗುರುವೇ ಚಿನ್ಮಯ ಚಿದ್ಗಣನಿ ಗುರುವೇ ಅಚ್ಯುತ ಅನಂತ ಶ್ರೀ ಗುರುವೇ ಚಿನ್ಮಯ ಚಿದ್ಗಣನಿ ಗುರುವೇ ಗುರು ಶ್ರದ್ಧಾನಂದ ಬಾ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ ಗುರು ಶ್ರದ್ಧಾನಂದ ಬಾ ಗುರುವೇ ಕರ ಜೋಡಿಸಿ ನಾಶಿರ ಬಾಗಿರುವೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಕರುಣಾಮಯ ಗುರು ಪ್ರೇಮಮಯ ಮಾನವರ್ಥಂ ಆವಿರ್ಭೂತಂ ಮಾನವೀಯಾಜಲಕ್ಷಿತಂ ಶಿವರೂಪಂ ಶಿವಾನಂದಂ ವಂದ್ಯಂ ಮುಂದೆ ಜಗದ್ಗುರು ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಹಾಗೂ ಸಿದ್ಧಾರೂಢ ಯತೇಶ್ವರ ಕ್ರತುಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಬ್ರಹ್ಮಲೀನರಾದ ಲಿಂಗೈಕ ಜಗದ್ಗುರು ಪೂರ್ಣಾನಂದ ಯತೇಶ್ವರ ಕೃತುಗದ್ದಿಗೆಯಲ್ಲಿ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಒಪ್ಪತ್ತ ಊಟವನ್ನು ಉಂಡು 70 ಲಕ್ಷ ಜನರಿಗೆ ಲಿಂಗ ದೀಕ್ಷೆಯನ್ನು ನೀಡಿದಂಥ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರದಲ್ಲಿನೂ ಕೂಡ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಟ್ಟು ಶರಣರನ್ನಾಗಿ ಮಾಡಿದ್ದರು. 2ನೇ ಅವತಾರ ಬಸವನ ಅವತಾರಾಗಿ ಬಂದು ಕಲಿಯುಗದಲ್ಲಿ ಇವನಾರವ ಎಂದನಿಸಿರಯ್ಯ ಇವನಮ್ಮವ ಎಂದನಿಸಿರಯ್ಯ ನಿಮ್ಮ ಮನೆಯ ಮಹಾಮಗ ಎಂದನಿಸಿರಯ್ಯ ಅಂತ ಅಣ್ಣನವರ ಹೇಳಿದ ವಾಕ್ಯದಂತೆ ನಡೆದುಕೊಂಡು ಬಂದಂಥ ಯಾರ ದೇವರ ಅದಾರಂದ್ರೆ ಅದು ಜಗದ್ಗುರು ಶ್ರದ್ಧಾನಂದಪ್ಪ ಅವರು. ಅಂಥವರು ಏನು ಮಾಡಿದರು ಅಂತ ಕೇಳಿದ್ರೆ ಎಲ್ಲ ಭಕ್ತರಿಗೆ ಲಿಂಗ ದೀಕ್ಷೆಯನ್ನು ಕೊಟ್ಟು ಉದ್ಧಾರ ಆಗಿ ಮಾಡಿದವರು ಜಗದ್ಗುರು ಶ್ರದ್ಧಾನಂದಪ್ಪ ಅವರ. ಅಂಥವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಯಾವ ಜ್ಞಾನವೃದ್ಧರು ಬಿಜಾಪುರದಿಂದ ಲಿಂಗೈಕ್ಯರಾದ ಪರಮ ಪೂಜ್ಯರಾದ ಸಿದ್ದೇಶ್ವರ ಅಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ 12ನೇ ವರ್ಷದ ಸತ್ಸಂಗ ಸಮ್ಮೇಳನ ನಿಮಿತ್ತ ಮಾಡಿಕೊಂಡು ಸೋಮನಕೊಪ್ಪದ ಪೀಠದ ಅಧ್ಯಕ್ಷರಾದ ಕರ್ನಾಟಕ ಇಡೀ ಭಾರತ ದೇಶದ ತುಂಬ ಚಿಕ್ಕ ಊರ ಇದ್ದರೂ ಚೊಕ್ಕಾಗಿ ಇರ್ತದಂತ ಗಾದೆಯ ನುಡಿಯಂತೆ ಅಂಥ ಒಂದು ಸಣ್ಣ ಗ್ರಾಮದ ಪೀಠಕ್ಕೆ ಅಧ್ಯಕ್ಷರಾದಂಥ ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಪತಾಕೆಯನ್ನು ಹಾರಿಸಿ ಜಗದ್ಗುರು ಗುರುವಿನ ವಾಕ್ಯದಂತೆ ನಡೆದುಕೊಂಡು ಬಂದು ಗುರುವಿನ ಮಾತಿನಂತೆ ನಡೆದುಕೊಂಡು ಬಂದಂಥ ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಜ್ಞಾನವೃದ್ಧರು ತಪವೃದ್ಧರು ವೈವವೃದ್ಧರಾದ ನೂತನ ಶಿವಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅದೇ ತರನಾಗಿ ಪಕ್ಕದ ಹಳ್ಳಿಯಿಂದ ಆಗಮಿಸಿದ ಪರಮ ಪೂಜ್ಯರು ಸ್ತೋತ್ರೀಯ ಬ್ರಹ್ಮನಿಷ್ಠರಾದ ಆತ್ಮಾನಂದಪ್ಪ ಅವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಜಗದ್ಗುರು ಶ್ರದ್ಧಾನಂದಪ್ಪ ಅವರ ಜನ್ಮಸ್ಥಳದಲ್ಲಿ ಭವ್ಯವಾದ ಮಂದಿರವನ್ನು ಕೋಟಿ ಖರ್ಚು ಮಾಡಿ ಕಟ್ಟಿರುವಂಥ ಬಲಗೈ ಬಂಟ ಅನುಸಗೊಂಡಂಥ ಗುರುವಿನ ಆಜ್ಞೆಯನ್ನು ಮೀರದೆ ನಡೆದವನು ನರನು ಅಲ್ಲ ಪರಮಾತ್ಮ ಅನ್ನೋ ಎಂಬ ನುಡಿಯಂತೆ ನಡೆದುಕೊಂಡು ಬಂದಂಥ ಪರಮ ಶಿಷ್ಯರಾದ ಕೈಲಾಸಪತಿ ಅಪವರ ದಿವ್ಯ ಚರಣಾನಂದಕ್ಕೂ ಅನಂತ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ವಿದ್ಯಾನಂದಪ್ಪ ಅವರಿಗೆ ಅನಂತ ನತಮಸ್ತಕಳಾಗಿ ನಮ್ಮ ವೀರಪ್ಪ ಶಾಸ್ತ್ರಿಯವರಿಗೂ ಇಲಕಲಿಂದ ಆಗಮಿಸಿದಂಥ ನಮ್ಮ ಗವಾಯಿ ಪಂಚಾಕ್ಷರಿ ಗವಾಯಿಗಳಿಗೂ ಇವತ್ತೇ ಆಗಮಿಸಿದಂಥ ನಮ್ಮ ಬೆಳ್ಳೇರಿ ಅವಧೂತ ಶಿವಪುತ್ರ ಪದ್ದವರಿಗೆ ಜಾನನು ಲೌಕಿಕ ಪಾರಮಾರ್ಥ ಎರಡನ್ನು ಕೂಡಿ ನಡೆಸ್ತೀವನು ಜಾನನು ಎಂಬಂತೆ ಜಗದ್ಗುರು ಪೂರ್ಣಾನಂದಪ್ಪ ಅವರ ಪರಮ ಶಿಷ್ಯರಾದ ಮಹಾರಾಷ್ಟ್ರದಿಂದ ಆಗಮಿಸಿದ ನಮ್ಮ ಶಿವರುದ್ರ ಯದ್ದವರು ಎಲ್ಲಿ ರಾಮನೋ ಅಲ್ಲಿ ಸೀತಾ ರಾಮ ಹೆಂಗ 12 ವರ್ಷಕ್ಕೆ ವನವಾಸಕ್ಕೆ ಹೋದನಲ್ಲ, ಸೀತಾದೇವಿ ಜನಕರಾಜನ ಮಗಳಕಿ.
ದೊಡ್ಡ ರಾಜನ ಮಗಳು ಅವತ್ತ ಉಡೇಕಿ ಹಾಕೊಂಡ ಬಂದ್ಲಂತ